ಆಕ್ಸಿಜನ್ ಕಡಿಮೆ ಅನ್ಸೈತಿ. ಬ್ರೀತ್ ಮಾಡಕ್ಕೆ ತೊಂದರೆ ಆಗತೈತಿ. ಅಷ್ಟು ಸ್ನೋ ಐತಿ. ಹೈ ಆಲ್ಟಿಟ್ಯೂಡ್ ಪ್ಲೇಸ್ ಇದೆ. ಸ್ನೋದಾಗ ಆಟ ಗಿಟ ಆಡ್ಬೇಕು ಅನ್ಕೊಳತ್ತೀನಿ ನಾನು. ಎಷ್ಟ್ರಾಗ ಹೋದೈತೆ ಅಂದ್ರೆ ಅದು ಲಿಟ್ರಲಿ ನನ್ನ ಮೊಬೈಲ್ ಫುಲ್ ಸ್ನೋ ಆಗೈತಿ ಇವಾಗ ಇಲ್ಲಿ. ಆಲ್ಮೋಸ್ಟ್ ನಮ್ದು ಖರ್ಚು ನಂಗೆ ಗೊತ್ತಿಲ್ಲ ಎಷ್ಟಾಗ್ತದೆ. ಒಂದು ಲ್ಯಾಕ್ ಆಗ್ಬೋದೇನೋ, ಯಾಕಂದ್ರೆ ಆಕ್ಸಿಜನ್ ಇರ್ಲಾರ್ದ ನಮ್ಮ ದೋಸ್ತ ಬಸ್ ಆಯ್ತಾನ. ಸ್ಮೋಕ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಮೋಕ್ ಮಾಡಿದ್ರಪ್ಪ ಅಂದ್ರೆ ಉಸಿರಾದ ಜಾಸ್ತಿ ತೊಂದರೆ ಆಗುತ್ತೆ. ನಂಗೆ ಕಣ್ಣು ಮುಂದನ ಕಂಪ್ಲೀಟ್ ಸ್ನೋ ಏನೈತಲ್ಲ ಫುಲ್ ಫಾಲ್ ಆಯ್ತು. ಫಾಲ್ ಆಗಿ ರೋಡ್ ಮೇಲೆ ಬಿದ್ದುಬಿಡ್ತು. ಅದನ್ನ ನೋಡಿದ ತಕ್ಷಣ ಫುಲ್ ಟಾರ್ ಅಂದ್ಬಿಡ್ತಾರೆ. ನೋಡ್ಕೋತ ಸ್ಟಾಪ್ ಮಾಡಿದ್ವಿ ಗೈಸ್. ನಾವು ಕರ್ದಂಗ್ಲಾ ಪಾಸಿಗೆ ಬಂದೀವಿ ಆಲ್ಮೋಸ್ಟ್. ಇಲ್ಲಿ ಸ್ನೋ ನೋಡ್ರಿ, ಲಿಟ್ರಲಿ ಎಲ್ಲಿ ನೋಡ್ತೀರಲ್ಲ ನೋಡ್ರಿ ಸ್ನೋನ ಐತಿ. ನನ್ನ ಮೊಬೈಲ್ ಫುಲ್ ಸ್ನೋ ಆಗೈತಿ ಇವಾಗ ಇಲ್ಲಿ. ಫುಲ್ ಸ್ನೋದಾಗ ಅದೀವಿ ನಾವು ಇಲ್ಲಿ ನೋಡ್ರಿ. ಇದ ಕಾರ್ದಂಗ್ಲಾ ಪಾಸ್. ಸ್ನೋದಾಗ ಆಟ ಗಿಟ ಆಡ್ಬೇಕು ಅನ್ಕೊಳತ್ತೀನಿ ನಾನು, ಆದ್ರೆ ಆಗತ್ತಿಲ್ಲ ಗೈಸ್. ಯಾಕಂದ್ರೆ ಫುಲ್ ಜರ ಆಗ್ತೈತಿ ಸ್ನೋ, ಮತ್ತು ಹಿಡಿಯೋಕ್ಕಾಗತ್ತಿಲ್ಲ. ಕೈ ಫುಲ್ ಫ್ರೀಸ್ ಆಗ್ಯಾವು. ಬಟ್ ಮಜಾ ಮಾತ್ರ ಹೊರಗಡೆ ಬರತೈತಿ. ಕ್ರೇಜಿ ಗೈಸ್, ಕ್ರೇಜಿ. ಎಕ್ಸ್ಪೀರಿಯನ್ಸ್ ಅಂದ್ರೂ ಕ್ರೇಜಿ ಅನ್ಸತೈತಿ ನಂಗೆ ಇಲ್ಲಿ. ಮತ್ತು ಇನ್ನು ನಾವು ಮುಂದೆ ಯಾವ್ಯಾವ ಪ್ಲೇಸ್ ನೋಡ್ತೀವಿ ಹೋಗ್ತೀವಲ್ಲ, ಎಲ್ಲ ಪ್ಲೇಸು ಆಲ್ಮೋಸ್ಟ್ ಹಿಂಗೆ ಇರ್ತಾವೆ. ಫುಲ್ ಸ್ನೋ, ಆಲ್ಮೋಸ್ಟ್ ಸ್ನೋನೇ ಇರ್ತಾವೆ. ಸಸ್ಟೇನ್ ಆಗೋದು ಹೋಗುತ್ತಾ ಫುಲ್ ಕಷ್ಟ ಆಗೋದು ಹೋಗ್ತೈತಿ ನಮ್ಗೆ. ಬಟ್ ಮಜಾ ಮಾತ್ರ ಕ್ರೇಜಿ ಇರ್ತೈತಿ. ಇದೇನೈತಲ್ಲ, ಇದೊಂದು ಒಂಥರ ಲೈಕ್ ಕಾರ್ದುಂಗ್ಲಾದ ಒಂಥರ ಸ್ಟ್ಯಾಚು ಇದ್ದಂಗೆ. ಲೈಕ್ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಫೋಟೋ ತೆಗಿಸ್ಬೇಕಂತಾನೆ ಇರ್ತಾರೆ. ಇಲ್ಲಿ ರಶ್ ನೋಡ್ರಿ ಎಷ್ಟೈತಿ. ನಾವು ಇಲ್ಲಿ ವೇಟ್ ಮಾಡಕತ್ತೀವಿ ಫೋಟೋ ತೆಗಿಸ್ಕೊಳಕ್ಕೆ. ಇಲ್ಲಿ ನೋಡ್ರಿ ಎಷ್ಟು ಜನ ವೇಟ್ ಮಾಡತ್ತಾರ ಫೋಟೋ ತೆಗೆಸ್ಕೊಳಕ್ಕೆ. ಆಬ್ವಿಯಸ್ಲಿ ಇಷ್ಟು ದೂರ ಬಂದಾರಂದ್ರೆ ಎಲ್ಲರಿಗೂ ವಿಡಿಯೋ ಮಾಡ್ಕೋಬೇಕು, ಅದು ಮಾಡ್ಕೋಬೇಕಂತ ಇದ್ದೇ ಇರ್ತೈತಿ. ಸೊ ಮಾಡ್ಕೊಳ್ಳೋರು ವೇಟ್ ಮಾಡತ್ತೀವಿ ನಮ್ಮ ಟರ್ನ್ ಬರಾಕ. ನಮ್ಮ ಟರ್ನ್ ಬಂತಂದ್ರೆ ನಾವು ಇಲ್ಲಿ ಒಂದಿಷ್ಟು ಫೋಟೋ ವಿಡಿಯೋ ಮಾಡ್ಕೊಂಡು ಜಾಗ ಬಿಡ್ತೀವಿ. ಸ್ಟೇ ಟ್ಯೂನ್. ಗೈಸ್, ನಾವಿವಾಗ ಕುರ್ದುಂಗ್ಲಾ ಪಾಸ್ ತಗೋತೀವಿ. ಸೊ ಲಿಟ್ರಲಿ ಬ್ರೀತ್ ಮಾಡೋಕ್ಕೆ ತೊಂದರೆ ಆಗತೈತಿ. ಅಷ್ಟು ಸ್ನೋ ಐತಿ. ಹೈ ಆಲ್ಟಿಟ್ಯೂಡ್ ಪ್ಲೇಸ್ ಇದೆ. ನಾವು ಇಲ್ಲಿ ಹೆಂಗೆ ಮ್ಯಾಗ ಬರಕತ್ತಿದ್ವಲ್ಲ, ಲಿಟ್ರಲಿ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಪ್ರಾಬ್ಲಮ್ ಆ್ಯಸ್ ಇನ್ ಲೈಕ್ ಆಬ್ವಿಯಸ್ಲಿ ಫಾರ್ ಅ ಬ್ರೀತ್ ಆ್ಯಂಡ್ ಟೆಂಪ್ರೇಚರ್. ಕೈಯೆಲ್ಲ ಡಂಪ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಮೂವ್ ಮಾಡೋಕ್ಕಾಗಂಗಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ. ಬಟ್ ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ. ಇಲ್ಲಿ ನೋಡಿರಿ ಸ್ನೋ ನೋಡ್ರಿ ಎಷ್ಟು ಕ್ರೇಜಿ ಐತಿ. ಸೊ ನಂಗೆ ನಾವು ಆಲ್ಮೋಸ್ಟ್ ನಮ್ದು ಖರ್ಚು ನಂಗೆ ಗೊತ್ತಿಲ್ಲ ಎಷ್ಟಾಗ್ತೈತೆ. ಒಂದು ಲ್ಯಾಕ್ ಆಗ್ಬೋದೇನೋ, ಯಾಕಂದ್ರೆ ನಾವು ಪ್ರಾಪರ್ ಪ್ಲ್ಯಾನ್ಡಾಗಿ ಬಂದಿರಲಿಲ್ಲ. ನಮ್ಮ ಹಿಂಗಾಗಿ ಪ್ಲ್ಯಾನ್ ಎಕ್ಕುಟ್ಟು ಹೋಗಿ 1 ಲ್ಯಾಕ್ವರೆಗೂ ಬರತೈತಿ. ಇದನ್ನು ನೀವು ನಂಬಿಕೆ ಬರಂಗೆ ಅನಿಸುತ್ತೆ ನಿಮಗೆ. ಇದ್ರ ಸಲುವಾಗಿ ಒಂದು ಲಾಸ್ಟಿಗೆ ಒಂದು ಲಾಗು ಮಾಡ್ತೀನಿ ನಾನು ನಮ್ಮ ಎಕ್ಸ್ಪೆನ್ಸಸ್ ಸಲುವಾಗಿ. ಬಟ್ ಲಿಟ್ರಲಿ ನನಗೆ ಜೀರೋ ರಿಗ್ರೆಟ್ ಐತಿ ಇಲ್ಲಿ ಬಂದು ಈ ಎಕ್ಸ್ಪೀರಿಯನ್ಸ್ ಮಾಡಾಕತ್ತಿದ್ದಕ್ಕೆ. ಯಾಕಂದ್ರೆ ಅಷ್ಟು ಮಜಾ ಮಾಡತ್ತೀನಿ ನಾನು. ಇಟ್ಸ್ ವರ್ತ್ ವಿಸಿಟಿಂಗ್ ಲದಾಖ್, ದ್ಯಾಟ್ ಟು ಬಿಫೋರ್ 26 ಐ ಫೀಲ್. ಯಾಕಂದ್ರೆ ಮುಂದೆ ಹೋದಂಗೆ ಆಬ್ವಿಯಸ್ಲಿ ಕಮಿಟ್ಮೆಂಟ್ಸ್ ಇರ್ತಾವೆ, ಥಿಂಗ್ಸ್ ವಿಲ್ ಚೇಂಜ್. ಇನ್ನೊಂದು ಬರ್ಬೋದು ಆಬ್ವಿಯಸ್ಲಿ. ಸೊ ಈ ಏಜ್ ಒಳಗೆ ಮಿಸ್ ಮಾಡಲಾರ್ದ ಒಂದು ಸರಿ ಬರ್ರಿ, ವಿಸಿಟ್ ಮಾಡಿರಿ. ನೈಸ್ ಎಕ್ಸ್ಪೀರಿಯನ್ಸ್ ಇರ್ತೈತೆ ನಿಮ್ಗೆ. ಸೊ ನಾವು ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ತೀವಂತ ಹೇಳ್ತೀನಿ ನಿಮ್ಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಕಂಟಿನ್ಯೂ ದಿ ಲಾಗ್. ಇಲ್ಲಿ ಬ್ರೀತ್ ಮಾಡೋಕ್ಕಾಗತ್ತಿಲ್ಲ ನಮ್ಗೆ. ನಾನು ಸ್ವಲ್ಪ ಪಂಟ್ರದೀನಿ, ನಂಗೆ ನಡೀತೈತಿ. ಯಾಕಂದ್ರೆ ನಂಗೆ ಭಾಳ ಜಾಸ್ತಿ ಇವೊಬ್ಬ ಸಟ್ಟನ ಇವ್ ನಾವು ಎತ್ಕೊಂಡು ಹೋಗ್ಬೇಕು ಅನ್ನಿಸ್ತೈತಿ ಬಹುಶಃ. ಸೊ ಗೈಸ್, ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಡೋಂಟ್ ಸ್ಮೋಕ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಮೋಕ್ ಮಾಡಿದ್ರಪ್ಪ ಅಂದ್ರೆ ಉಸಿರಾದ ಜಾಸ್ತಿ ತೊಂದರೆ ಆಗುತ್ತೆ. ಆಬ್ವಿಯಸ್ಲಿ ನಿಮಗೆ ಮೆನಿ ಪ್ರಾಬ್ಲಮ್ ಆಗ್ತೈತಿ. ಮತ್ತು ಲದಾಖಿ ಬಂದ್ರಂದ್ರೆ ಒಂದು ಆಕ್ಸಿಜನ್ ಸಿಲಿಂಡರ್ನ ಕ್ಯಾರಿ ಮಾಡಿರಿ ಯಾವುದಕ್ಕೂ. ಇಟ್ಸ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್. ನಿಮ್ಮ ಕಾರ್ಡಿಯೋ ಚಲೋ ಇತ್ತು, ಕಾರ್ಡಿಯೋ ಮಾಡ್ತಿದ್ದೀರಿ, ಫಿಸಿಕಲ್ ಆ್ಯಕ್ಟಿವಿಟಿ ಚಲೋ ಇತ್ತಂದ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಇಲ್ಲಿ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟೈತಿ. ಯಾಕಂದ್ರೆ ನೋಡ್ರಿ ಅಲ್ಲಿನ ಜನ ಫುಲ್ ಬಂದಾಗೈತಿ. ಇಲ್ಲಿ ಜನ ನೋಡ್ರಿ ನಿಮ್ಗೆ ಕಾಣಿಸತೈತೋ ಇಲ್ಲ ಗೊತ್ತಿಲ್ಲ, ಫುಲ್ ಬ್ಲಾಕ್ ಆಗೈತಿ. ಸೊ ಲಿಟ್ರಲಿ ಈಗ ಒಂದು ಇನ್ಸಿಡೆಂಟ್ ಆಯ್ತು. ಏನು ಇನ್ಸಿಡೆಂಟ್ ಅಂದ್ರೆ ನಂಗೆ ಕಣ್ಣು ಮುಂದನ ಕಂಪ್ಲೀಟ್ ಸ್ನೋ ಏನೈತಲ್ಲ ಫುಲ್ ಫಾಲ್ ಆಯ್ತು. ಫಾಲ್ ಆಗಿ ರೋಡ್ ಮೇಲೆ ಬಿದ್ದುಬಿಡ್ತು. ನೋಡಿ ಇಷ್ಟು ಕೆಟ್ಟ ಅಂಜಿಗೆ ಬಂದು ನಂಗೆ ಹೇಳ್ತೀನಿ, ಎಲ್ಲ ನೆನಪಾಗ್ಬಿಡ್ತು ನಂಗೆ. ಕರೆನ ರಿಸ್ಕ್ ಐತಿಲ್ಲೇ. ಇಲ್ಲಿ ಸದ್ಯ ಏನಾರ ಸ್ನೋ ಬಂತಂತಂದ್ರೆ ಪಕ್ಕ ಲೈಕ್ ಏನೋ
ಇಲ್ಲಿ ಸರ್ವೆ ಆಗೋ ಚಾನ್ಸೇ ಇಲ್ಲ. ಇಲ್ಲಿ ನೋಡ್ರಿ, ಒಂದು ಗಾಡಿ ತೋರಿಸ್ತೀನಿ ನಾನು ಲಿಟ್ರಲಿ ಆ ಗಾಡಿ ಎಷ್ಟು ಏನ ಜೀರೋ ಎರರ್ದಾಗ ಉಳಿದೈತೆ ಅಂತ ಹೇಳ್ತೀನಿ ನಿಮ್ಗೆ. ಲಿಟ್ರಲಿ ಒಳಗಿದ್ದವ್ರಿಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿರ್ತೈತೆ ಅಂದ್ರೆ ಇನ್ಸೇನ್. ಇಲ್ಲಿ ನೋಡ್ರಿ, ಸ್ನೋ ಇಲ್ಲಿ ಮ್ಯಾಲಿಂತ್ರ ಬಂದ್ರೆ ನೋಡ್ರಿ, ಇಲ್ಲೇ ಆ ಗಾಡಿ ನೋಡ್ರಿ ಎಷ್ಟ್ರಾಗ ಉಳಿದೈತೆ ಅಂದ್ರೆ ಅದು ಲಿಟ್ರಲಿ ಇನ್ನೂ ಸ್ವಲ್ಪ ಏನಾರ ಸ್ನೋ ಜಾಸ್ತಿ ಬಿದ್ದಿತ್ತಂದ್ರೆ ಕೆಳಗೆ ಹೋಗ್ಬಿಟ್ಟೈತಿತ್ತು. ಅಷ್ಟು ರಿಸ್ಕ್ ಐತಿ. ಈಗ ಕ್ಲಿಯರ್ ಮಾಡತ್ತಾರ ಇಲ್ಲೀಗ. ಸೊ ಇದು ಪ್ರಾಪರಾಗಿ ಕ್ಲಿಯರ್ ಆಗಿ ಎಲ್ಲ ಪ್ರಾಪರ್ ಆದ ತಕ್ಷಣ ನಮಗೆ ಮತ್ತೆ ಮುಂದೆ ಹೋಗೋದಾಕೈತಿ. ಇಲ್ಲ ಅನ್ಕೋರಿ ಗಾನ್ ಕೇಸ್ ಅನ್ಕೊಂಬಿಡ್ರಿ. ಸೊ ಲದಾಖ್ ರಿಸ್ಕು ಭಾಳ ಐತಿ. ಸೊ ಏನು ಅನಿಸ್ತು ಇವಾಗ ಆಗಿದ್ದ ಇನ್ಸಿಡೆಂಟ್ ಬಗ್ಗೆ? ಕಣ್ಣಾರೆ ನೋಡಿನ ಬೈ ಮಾತಿಲ್ಲ. ಆ ಕಾರ್ ಕೆಳಗೆ ಹೊಕ್ಕಿತ್ತಲ್ಲಿ ಅದು ನೋಡಿ ಇನ್ನೊಂದು ಸ್ವಲ್ಪ ಸಡ್ಲ ಅದು ನಮ್ಮ ಕಣ್ ಮುಂದೆ ಸ್ನೋ ಬಿದ್ದು ಎಲ್ಲ ಆಗ್ಯಾವ. ಅದನ್ನ ನೋಡಿ ನಾವು ಫುಲ್ ಹೈ ಆಕ್ಟಿವ್ ಇದ್ವಿ. ಅದನ್ನ ನೋಡಿದ ತಕ್ಷಣ ಫುಲ್ ಟೈರ್ ಅಂದ್ಬಿಡ್ತಾರೆ. ನೋಡ್ಕೋತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಆ ಗಾಡಿ ಎಷ್ಟ್ರಾಗ ಉಳಿದತ್ತಂದ್ರೆ ಲಿಟ್ರಲಿ ಅವ್ರು ಬಹುಶಃ ಪಟ್ಟಣ ಅದನ್ನ ನೋಡಿ ಜಿಗದ್ ಹೋಗಿರ್ಬೇಕು ಅವ್ರ ಗಾಡಿ. ಅವ್ರು ಗಾಡಿ ಆಬ್ವಿಯಸ್ ಅದು ನೋಡ ಹಿಂದಿಂಗಲ್ಲಿ ಹೊರಗೆ ಬಂದೈತಿ. ಲಿಟ್ರಲಿ ಎರಡು ಕಡೆ ಆಯ್ತದ. ಅದು ಹಿಂದೊಂದು ಬೇಟ್ ಒಂದು ಐತಿ. ಸೊ ಮತ್ತೆ ಇಲ್ಲಿ ಸೌಂಡ್ ಆಗತೈತಿ. ಇನ್ನೊಂದು ಏನಂದ್ರೆ ನಾವು ಮಾತಾಡಬಾರ್ದಂತ ಚಿರಾಡಬಾರ್ದಂತ ಭಾಳ ಚಿರಾಡಿದ್ರೆ ನಮ್ದು ಸೌಂಡ್ ಎಕ್ಕೋದಿಂತ್ರ ಮತ್ತೆ ಬೀಳುತ್ತಂತದ ಸ್ನೋ. ಅದಕ್ಕೆ ನಾವು ಭಾಳ ಚಿರಾಡತ್ತಿಲ್ಲ ಇವಾಗ. ಮಜಾ ಆಯ್ತು ಕರೆ. ಸೊ ಇಲ್ಲೊಬ್ಬ ಆಕ್ಸಿಜನ್ ಇರ್ಲಾರ್ದ ನಮ್ಮ ದೋಸ್ತ ಬಸ್ ಆಯ್ತಾನ. ಮಸ್ತ್ ಎಕ್ಸ್ಪೀರಿಯನ್ಸ್. ಏನಾಗತೈತ್ಲೆ ಮಾತಾಡ ಹುಡ್ಕೊಂಡ್ ಬಂದಿಲ್ಲ. ಆಕ್ಸಿಜನ್ ಕಡಿಮೆ ಅನ್ಸೈತಿ. ಇಲ್ಲಿ ನೋಡ್ರಿ, ಇನ್ನೊಬ್ಬ ಯೂನಿಕ್ ಪರ್ಸನ್ ರೈಡಿಂಗ್ ಬಂದಾನ. ಇಲ್ಲಿ ನೋಡ್ರಿ, ಇದು ಬಂದೈತಿ. ಇದು ಹೆಂಗ್ ಸರ್ವ್ ಆಗತೈತನ. इसका ब्रीड क्या है ये कैट का? ओ ये स्नो में रहता है क्या? हाँ. ಸೊ ಇದೇನ ಸ್ನೋ ಒಳಗೆ ಆರಾಮ್ಸೆ ಸಸ್ಟೈನ್ ಆಕೈತಂತ ಅದ್ರ ಸಂಬಂಧ ಬಂದೈತಂತ ಅದಕ್ಕೆ ತಗೊಂಬಂದಾರ ಅವರು. ಸಪೋಸ್ ಏನಾರ ನಮ್ ಸೈಡ್ ಕ್ಯಾಟ್ ಬಂದಿತ್ತಂತ ತಿಳ್ಕೊರಿ, ಪಕ್ಕಾ ಕಷ್ಟ ಆಕಿತ್ತು. ಅದಕ್ಕೆ ಇದು ಲಿಟ್ರಲಿ ಸ್ನೋ ಕ್ಯಾಟ್ ಅಂತ. ಅದಕ್ಕೆ ಆರಾಮ್ಸೆ ಅವ್ರು ಅದನ್ನ ತಗೊಂಬಂದಾರ. ನೈಸ್. ಇಷ್ಟೊತ್ತವರೆಗೂ ಇಲ್ಲಿ ಬಿದ್ದಿರೋ ಸ್ನೋನ ಕೈಲೇ ತೆಗಿಯತ್ತಿದ್ರು. ಬಟ್ ಜಾಸ್ತಿ ಬಿದ್ದಿತ್ತಲ್ಲ, ಸೊ ಅದಕ್ಕೆ ಕೈಲೇ ತೆಗೆದ್ರೆ ಆಗಲ್ಲ ಅಂತೇಳಿ ಮಷಿನ್ ಬಂದೈತಿ. ಈ ಮಷಿನ್ ಮಾತ್ರ ಆರಾಮ್ಸೆ ಕ್ಲೀನ್ ಮಾಡತ್ತೈತಿ ಎಲ್ಲನೂ. ಲೈಕ್ ಜಾಸ್ತಿ ಅಮೌಂಟ್ ಆಫ್ ಸ್ನೋನ ಕಡಿಮೆ ಪೀರಿಯಡ್ ಆಫ್ ಟೈಮ್ ಒಳಗೆ ಕ್ಲಿಯರ್ ಮಾಡತ್ತೈತಿ. ಇದು ರೆಸ್ಕ್ಯೂ ಟೀಮಿಂದ ಬಂದೈತೆ ಅನ್ನಿಸ್ತೈತಿ. ಅವ್ರು ಒಂದೇನೋ ನೇಮ್ ಹೇಳಿದ್ರು, ನಂಗೆ ನೇಮ್ ಅಷ್ಟು ಗೊತ್ತಾಗಲಿಲ್ಲ. ಸೊ ಇವ್ರು ಬಂದು ಇಮಿಡಿಯೇಟಾಗಿ ಸ್ನೋ ತೆಗಿಯತ್ತಾರ. ಬಟ್ ಸ್ಟಿಲ್ ಅಂದರೂ ನಮ್ದು 2-3 hours ವೇಸ್ಟ್ ಆಯ್ತು ಇವಾಗ ಆಲ್ರೆಡಿ. ಸೊ ದ್ಯಾಟ್ ನಮ್ದು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಹಾಕೋತ ಹೋಗುತ್ತೆ. ಬಟ್ ಏನೂ ಮಾಡೋಕ್ಕಾಗಿಲ್ಲ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಇದು ಸ್ನೋ ಯಾವಾಗ ಬೀಳುತ್ತೆ ಏನಾಗುತ್ತೆ, ಇಟ್ಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್ ಆಬ್ವಿಯಸ್ಲಿ. ಸೊ ಐ ಹೋಪ್ ಇದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ನಾನು. ಇನ್ನೂ ಚಲೋ ಕಂಟೆಂಟ್ಸ್ ಬರ್ತಿರ್ತಾವೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಒಂದ್ಸರಿ ಆದ್ರೆ ಲದಾಖ್ ವಿಸಿಟ್ ಮಾಡಿರಿ. ಸಿ ಯು, ಬಾಯ್.